ನಮಸ್ಕಾರ. ಕಳೆದ ಒಂದು ಸಂಚಿಕೆಯಲ್ಲಿ ಮಿಲಿಂದ ಪನ್ನ ಅನ್ನೋ ಒಂದು ಪುಸ್ತಕನ ಪರಿಚಯ ಮಾಡಿಕೊಟ್ಟಿದ್ದೆ. ಮಿಲಿಂದ ಪನ್ನ ಅಂದರೆ ಮಿಲಿಂದನ ಪ್ರಶ್ನೆಗಳು ಅಂತ. ಮಿಲಿಂದ ನಾಗಸೇನನಿಗೆ, ಭಂತೆ ನಾಗಸೇನನಿಗೆ ಕೇಳುವಂತಹ ಪ್ರಶ್ನೆಗಳು. ಈ ಅಷ್ಟಾವಕ್ರ ಮತ್ತು ಜನಕನ ಪ್ರಶ್ನೆ ಉತ್ತರ ಈ ರೀತಿ ಸಂವಾದ ಏನಿದೆ, ಅದೇ ರೀತಿ ರೋಚಕವಾಗಿ ಮಿಲಿಂದ ಪನ್ನ ಕೂಡ ಇದೆ. ಇಲ್ಲಿ ನಾಳೆ ಸಿಗಬೇಕು ನಾಗಸೇನ ಅಂತ ನಿರ್ಧಾರ ಆಗುತ್ತೆ. ಮಿಲಿಂದನಿಗೆ ಗೊತ್ತಿರುತ್ತೆ ನಾಗಸೇನ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ, ತುಂಬ ಜ್ಞಾನಿ ಮೇಧಾವಿ ಅನ್ನೋದು ಗೊತ್ತಿರುತ್ತೆ. ತಾನು ಕೂಡ ಅಷ್ಟೇ ಜ್ಞಾನಿ ಮೇಧಾವಿ ಆಗಿರ್ತಾನೆ ಮಿಲಿಂದ. ಆದರೂ ಮಾನದನ ಸಿಗೋವಾಗ ದಿನ ತೊಳಲಾಟ, ಈ ಬಾರಿ ಬಹುಶಃ ಸೋತೋಗ್ಬಿಡ್ತೀನೇನೋ ಅಂತ. ಸೊ ಅವರಿಬ್ಬರು ಭೇಟಿ ಆಗ್ತಾರೆ. ಭೇಟಿಯಾದ ತಕ್ಷಣ ಮೊದಲು ಅವರಿಬ್ಬರ ಸಂವಾದ ಈ ರೀತಿ ಶುರುವಾಗುತ್ತೆ. ಮಿಲಿಂದ ಕೇಳ್ತಾನೆ, ಭಂತೆ ತಮ್ಮ ಶುಭನಾಮವೇನು? ನಾಗಸೇನ ಎಂಬ ಹೆಸರಿನಿಂದ ನನ್ನನ್ನು ಗುರುತಿಸುತ್ತಾರೆ. ನನ್ನ ಸುಬ್ರಹ್ಮಚಾರಿಗಳೂ ಸಹ ನನ್ನನ್ನು ಆ ಹೆಸರಿನಿಂದಲೇ ಕರೆಯುತ್ತಾರೆ. ಆದರೆ ಮಹಾರಾಜ, ತಂದೆ ತಾಯಿಗಳು ಮಕ್ಕಳಿಗೆ ನಾಗಸೇನ, ಶೂರಸೇನ, ವೀರಸೇನ ಅಥವಾ ಸಿಂಹಸೇನ ಹೀಗೆ ಯಾವುದಾದರೊಂದು ಹೆಸರಿಟ್ಟು ಬಿಡುತ್ತಾರೆ. ಇವೆಲ್ಲ ಕೇವಲ ವ್ಯವಹಾರಕ್ಕಾಗಿ ಮಾತ್ರ. ಯಥಾರ್ಥದಲ್ಲಿ ಯಾವುದೇ ಪುದ್ಗಲವಿಲ್ಲ. ನೋಡೋದಕ್ಕೆ ಇದೊಂದು ಮಾಮೂಲಿ ಪ್ರಶ್ನೆ ಅನ್ಸ್ಬಿಡುತ್ತೆ. ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಗೊತ್ತಿದೆ ಈತನಿಗೆ, ಮಿಲಿಂದನಿಗೆ ಬಂದಿರೋದು ನಾಗಸೇನ ಅಂತ ಗೊತ್ತಿದೆ ಬಂದಿರೋದು. ಆದರೂ ಕೂಡ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಇಲ್ಲಿಂದನೇ ಅಂದರೆ ಅರ್ಥ ಇಲ್ಲಿ ಮಾಮೂಲಿ ಸಂವಾದ ಅಲ್ಲ ಅನ್ನೋದು ಅಲ್ಲಿಂದನೇ ಶುರುವಾಗುತ್ತೆ. ಒಬ್ಬ ಭಂತೆಗೆ ನಿನ್ನ ಹೆಸರೇನು ಅಂತ ರಾಜ ಕೇಳ್ತಾ ಇದ್ದಾನೆ ಅಂದರೆ ಅಲ್ಲೇ ಅದು ಕುಹುಕ ಎದ್ದು ಕಾಣುತ್ತೆ. ಆಗ ತಕ್ಷಣ ಅದನ್ನು ಅರ್ಥ ಮಾಡಿಕೊಂಡಂತಹ ನಾಗಸೇನ ಉತ್ತರ ಕೊಡುವಾಗಲೇ ಶುರು ಮಾಡ್ತಾನೆ. ನಾಗಸೇನ, ಸಿಂಹಸೇನ, ಶೂರಸೇನ ಅಂತೆಲ್ಲ ಇಟ್ಬಿಡ್ತಾರಪ್ಪ, ಆದರೆ ಆ ರೀತಿ ವ್ಯಕ್ತಿ ನಿಜವಾಗ್ಲೂ ಏನು ಇಲ್ಲ, ಅದು ಬರೀ ವ್ಯವಹಾರಕ್ಕಷ್ಟೇ ಅಂತ ಅಂದ್ಬಿಟ್ಟು ತಕ್ಷಣ ಅವನ ಕುಹುಕವನ್ನು ಅರ್ಥ ಮಾಡಿಕೊಂಡಂತಹ ನಾಗಸೇನ ಈ ರೀತಿ ಒಂದು ಪ್ಯಾರಾಡಾಕ್ಸಿಕಲ್ ಆಗಿ ಉತ್ತರ ಕೊಟ್ಬಿಡ್ತಾನೆ. ನಾನು ನಾಗಸೇನೇ, ಆದರೆ ನಾನು ನಾಗಸೇನ ಅಲ್ಲ, ಅಂಥ ವ್ಯಕ್ತಿ ಯಾರೂ ಇಲ್ಲ ಅಂತ. ತಕ್ಷಣ ವಾದಕ್ಕೆ ಆಹ್ವಾನ ಕೊಟ್ಟ ಹಾಗೆ ಇರುತ್ತೆ. ಮುಂದೆ ಮಿಲಿಂದ ಈ ರೀತಿ ಕೇಳ್ತಾ ಹೋಗ್ತಾನೆ, ಇದು ಹೇಗೆ ಸಾಧ್ಯ? ಯಾವುದೇ ಪುದ್ಗಲವಿಲ್ಲ ಎಂದ ಮೇಲೆ ನಿಮಗೆ ವಸ್ತ್ರ, ಭಿಕ್ಷೆ, ವಾಸಸ್ಥಳ ಮತ್ತು ಔಷಧವನ್ನು ಯಾರು ಕೊಡುತ್ತಾರೆ? ಅವುಗಳನ್ನು ಭೋಗಿಸುವವರು ಯಾರು? ಅಷ್ಟಾಂಗಿಕ ಮಾರ್ಗದ ಫಲವನ್ನು ಸಾಕ್ಷಾತ್ಕರಿಸಿಕೊಳ್ಳುವವರು ಯಾರು? ಯಾರು ಹಿಂಸೆ, ಕಳ್ಳತನ, ಸುಳ್ಳು, ವ್ಯಸನ ಮಾಡುತ್ತಾರೆ? ಹಾಗೇನಾದರೂ ಇಲ್ಲದೇ ಇದ್ದರೆ ಪಾಪ ಪುಣ್ಯವಿಲ್ಲ, ಪಾಪ ಪುಣ್ಯ ಕರ್ಮಗಳಲ್ಲಿ ಇಲ್ಲ. ಇಂತಹ ಒಂದು ವಿಲಕ್ಷಣವಾದ ಪ್ರಶ್ನೆಗೆ ತಾರ್ಕಿಕವಾಗಿ ಮರುಪ್ರಶ್ನೆ ಮಾಡ್ತಾನೆ ಮಿಲಿಂದ. ಹಾಗಾದರೆ ನಾಗಸೇನನೇ ಇಲ್ಲ ಅನ್ನೋದಾದರೆ, ಆತ ಭಂತೆಯೋ ಭಿಕ್ಕುವೋ ಅಲ್ಲದೇ ಇದ್ದರೆ ಹಾಗಾದರೆ ಭಿಕ್ಷೆ ಬೇಡ್ತಿರೋದು ಯಾರು? ಯಾರು ಭಿಕ್ಷೆ ಪಡಿತಿರೋದು? ಈ ರೀತಿ ಪ್ರಶ್ನೆ ಮಾಡ್ತಾನೆ. ಇದು ತುಂಬ ಮುಖ್ಯವಾದದ್ದು. ನಾವು ಪ್ರಶ್ನೆ ಮಾಡುವುದು ಮೊದಲು ತಾರ್ಕಿಕವಾಗಿ ನಾವು ಯೋಚನೆ ಮಾಡಬೇಕು, ತಾರ್ಕಿಕವಾಗಿ ಪ್ರಶ್ನೆ ಮಾಡಬೇಕು. ಈ ಗುಣಗಳು ಇದ್ದರೇ ಮುಂದೆ ನಮಗೆ ನಿಜವಾದ ಸತ್ಯಾನ್ವೇಷಣೆ ಸಾಧ್ಯ. ಇಲ್ಲ ಅಂದರೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಸಂವಾದದಲ್ಲಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ನೀವು ಕೇಳ್ತಿದ್ದೇನೆ, ಹಾಗಾದರೆ ಹೇಗೆ ಸಾಧ್ಯ ಇದು? ಯಾರು ಇಲ್ಲ ಅಂತ ಹೌದಾ, ವ್ಯಕ್ತಿನ ಯಾರಿಲ್ವಾ? ಮಹಾನುಭಾವ ಅಪ್ಪ, ಎಂಥ ಉತ್ತರ ಕೊಟ್ಬಿಟ್ಟ, ಪಾರಮಾರ್ಥಿಕ ಸತ್ಯ ಹೇಳ್ಬಿಟ್ಟ ಅಂದ ತಕ್ಷಣ ಪಾದ ಪೂಜೆ ಮಾಡ್ಕೊಳ್ಳೋಕೆ ಕೂತ್ಕೊಳ್ಳಿಲ್ಲ ಮಿಲಿಂದ. ಪ್ರಶ್ನೆ ಮಾಡ್ತಾನೆ ನಾಗಸೇನಂಗೆ, ಅದು ಹೇಗೆ ಸಾಧ್ಯ? ಹಾಗಾದರೆ ಪಾಪ ಪುಣ್ಯ ಅನ್ನೋದಿಲ್ಲ ಬಿಡಪ್ಪ, ನೀವು ಭಿಕ್ಷೆ ಕೇಳೋನೂ ಇಲ್ಲ, ಭಿಕ್ಷೆ ಪಡೆದೋನೂ ಇಲ್ಲ ಅನ್ನಂದ್ರೆ ಪಾಪ ಪುಣ್ಯನೇ ಇಲ್ಲ. ಇನ್ನು ಮತ್ತೆ ಅತಿರೇಕಕ್ಕೆ ಹೋಗ್ತಾನೆ ಮಿಲಿಂದ. ಮುಂದೆ ಹೀಗೆ ಕೇಳ್ತಾನೆ, ನಿಮ್ಮನ್ನು ಯಾರಾದರೂ ಕೊಂದರೂ ಅವನು ಯಾವುದೇ ಕೊಲೆ ಮಾಡಿದಂತೆ ಆಗುವುದಿಲ್ಲ. ನಿಮಗೆ ಆಚಾರ್ಯರೂ ಇಲ್ಲ, ಉಪಾಧ್ಯಾಯರೂ ಇಲ್ಲ. ತಾರ್ಕಿಕವಾದ ಪ್ರಶ್ನೆಯಲ್ಲಿ ನಿಷ್ಠುರತೆ ಇರುತ್ತೆ ಅನ್ನೋದು ನಮ್ಗೆ ಈ ಪ್ರಶ್ನೆಯಲ್ಲಿ ಗೊತ್ತಾಗುತ್ತೆ. ವ್ಯಕ್ತಿನೇ ಇಲ್ಲ ಅನ್ನೋ ಹಾಗಿದ್ರೆ ನಿನ್ನ ಕೊಂದವರು ಯಾರು? ನಿನ್ನ ಕೊಂದರೂ ಕೂಡ ಕೊಂದಾಗ ಆಗೋದೇ ಇಲ್ವಲ್ಲ ಅಂತ ನಿಷ್ಠುರತೆಯಿಂದ ಮಿಲಿಂದ ಪ್ರಶ್ನೆ ಮಾಡ್ತಾನೆ. ನಮಗೆ ಈ ಗುಣಗಳ ಕೊರತೆ ಇದೆ. ಪಾರಮಾರ್ಥಿಕ ಸತ್ಯವನ್ನು ಹೇಳ್ಬಿಟ್ಟ ತಕ್ಷಣ ಹಾಗಾದರೆ ಸರಿ ಅಂತ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸತ್ಯವನ್ನು ಸಂಶಯ ಪಡ್ತಿದ್ದೀರಂತಲ್ಲ, ತರ್ಕವಿಲ್ಲದೆ ಹೋದರೆ ನಮಗೆ ಸತ್ಯಾನ್ವೇಷಣೆ ಸಾಧ್ಯವಾಗಲ್ಲ. ಸಂಶಯ ಬೇರೆ, ತರ್ಕ ಬೇರೆ. ಜಿಜ್ಞಾಸುವಾದವನಿಗೆ ಮೂಲಭೂತವಾಗಿ ಬೇಕಿರುವಂಥದ್ದು ತರ್ಕ ಮಾಡುವಂತಹ ಗುಣ. ಅದನ್ನು ಇಲ್ಲಿ ಮಿಲಿಂದ ಎಕ್ಸಿಬಿಟ್ ಮಾಡಿ ನಮಗೆ ತೋರಿಸ್ತಾ ಇದ್ದಾನೆ. ಇನ್ನು ನಿಷ್ಠುರವಾದ ಪ್ರಶ್ನೆಯನ್ನು ಕೇಳಿ ಇನ್ನು ಇನ್ ಡೀಟೇಲ್ ಆಗಿ ನಾಗಸೇನ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಮಿಲಿಂದ ಪ್ರಶ್ನೆ ಕೇಳ್ತಾ ಹೋಗ್ತಾನೆ, ನಾಗಸೇನ ಉತ್ತರ ಕೊಡ್ತಾ ಹೋಗ್ತಾರೆ. ಅದು ಈ ರೀತಿ ಇದೆ. ಹಾಗಾದರೆ ಈ ನಾಗಸೇನ ಯಾರು? ಭಂತೆ, ಈ ಕೇಶವು ನಾಗಸೇನನೇ? ಇಲ್ಲ ಮಹಾರಾಜ. ಉಗುರು, ಹಲ್ಲು, ಮಾಂಸ, ದೇಹದ ಇತ್ಯಾದಿ ಸಕಲಾದಿ ಅಂಗಗಳು ನಾಗಸೇನನೇ? ಇಲ್ಲ ಮಹಾರಾಜ. ತಮ್ಮ ರೂಪ ನಾಗಸೇನನೇ? ಇಲ್ಲ ಮಹಾರಾಜ. ನಿಮ್ಮ ವೇದನೆಗಳು ನಾಗಸೇನನೇ? ಇಲ್ಲ ಮಹಾರಾಜ. ನಿಮ್ಮ ಸನ್ನೆ, ಸಂಸ್ಕಾರ, ವಿಜ್ಞಾನ ನಾಗಸೇನನೇ? ಇಲ್ಲ ಮಹಾರಾಜ. ಇವೆಲ್ಲವೂ ಸೇರಿ ನಾಗಸೇನನೇ?
ಇಲ್ಲ ಮಹಾರಾಜ. ಹಾಗಾದರೆ ಈ ರೂಪಾದಿಗಳನ್ನು ಬಿಟ್ಟು ಭಿನ್ನವಾದ ನಾಗಸೇನ ಇದ್ದಾನೆಯೇ? ಇಲ್ಲ ಮಹಾರಾಜ. ನಾನು ಕೇಳಿ ಕೇಳಿ ದಣಿದೆ. ಆದರೆ ನಾಗಸೇನ ಯಾರು ಎನ್ನುವುದು ತಿಳಿಯಲಿಲ್ಲ. ಹಾಗಾದರೆ ಈ ನಾಗಸೇನ ಎನ್ನುವುದು ಶಬ್ದ ಮಾತ್ರವೇ? ಇಲ್ಲ ಮಹಾರಾಜ. ಹಾಗಾದರೆ ನೀವು ಸುಳ್ಳು ಹೇಳುತ್ತಿದ್ದೀರಿ. ಎಲ್ಲವನ್ನು ಇಲ್ಲ 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 ಅಂತ ನಾಗಸೇನ ಹೇಳ್ತಾ ಹೋಗ್ತಾರೆ. ಈ ಕೂದಲು ನೀನ ಇಲ್ಲ, ಮೂಗು ನೀನ ಇಲ್ಲ, ಕಣ್ಣು ನೀನ ಇಲ್ಲ, ಯಾವುದು ಅಂಗಗಳು ಇದು ಯಾವುದು ನೀವಲ್ಲ ಅಂದಮೇಲೆ ನಾಗಸೇನ ಅನ್ನೋದು ಇಲ್ಲ, ಸುಳ್ಳು ಹೇಳ್ತಿದ್ದೀರ ಹಾಗಾದರೆ ಅಂತ ಪ್ರಶ್ನೆ ಕೇಳ್ತಾನೆ. ನಾಗಸೇನಿಗೆ ಒಬ್ಬ ಭಂತೆ ಮಹಾರಾಜ ಆದವನು ಒಬ್ಬ ಗುರುವಿಗೆ ಯಾವ ರೀತಿ ಸತ್ಕಾರ ಮಾಡ್ತಾನೆ, ಸನ್ಮಾನ ಮಾಡ್ತಾನೆ ತಮಗೆಲ್ಲ ಗೊತ್ತು. ಅಥವಾ ಮಹಾರಾಜನ ಬಿಟ್ಟಕ್ಕೆ ಮಾಮೂಲಿ ವ್ಯಕ್ತಿಗಳು ಕೂಡ ತಿಳಿದವರನ್ನು ನಾವು ಗೌರವಿಸ್ತೀವಿ, ಇವ್ರಿಗೆ ಎದುರು ಮಾತಾಡಬಾರ್ದು ಅಂದ್ಬಿಡ್ತೀವಿ. ಆದರೆ ಇಲ್ಲಿ ಎದುರು ಮಾತಾಡ್ತಾ ಇದ್ದಾನೆ ಮೇಲಿಂದ, ನೀವು ಹೇಳಿದ್ದೇ ಸುಳ್ಳು ಅಂತ. ಇದು ಸಂಶಯದಲ್ಲ, ಇದು ತರ್ಕ, ವಾದ, ಜಿಜ್ಞಾಸುಗೆ ಬೇಕಾದಂತಹ ಗುಣ. ಸುಳ್ಳು ಹೇಳ್ತಿದ್ದರಿಂದ ನಿಸ್ಸಂಕೋಚವಾಗಿ ಹೇಳ್ತಾ ಇದ್ದಾನೆ. ಆದರೆ ಅಲ್ಲಿ ಭಂತೆ ಅಂತ ಕರೆಯೋದನ್ನು ಬಿಡ್ತಾ ಇಲ್ಲ ಮಿಲಿಂದ. ಅವನಿಗೆ ಗೊತ್ತು ನೀನೊಬ್ಬ ಭಂತೆ ಅಂದರೆ ನಾವು ಹೇಗೆ ಸ್ವಾಮಿಗಳೇ ಅಂತ ಕರಿತೀವಿ, ಯತಿಗಳೇ ಮುನಿಗಳೇ ಅಂತೀವಿ, ಅಲ್ಲಿ ಬೌದ್ಧರಲ್ಲಿ ಭಂತೆ ಅಂತ ಕರೀತಾರೆ. ಮಿಲಿಂದ ಭಂತೆ ಅಂತ ಕರೆಯೋದನ್ನು ಮರೆತಿಲ್ಲ ಆತ. ಗೊತ್ತು ಆತನಿಗೆ ಭಂತೆ ಅನ್ನೋದು ಗೊತ್ತು. ಆದರೆ ಮಾತಾಡ್ತದನ್ನು ಮತ್ತಷ್ಟು ಏನು ಮಾಡಿ ಕಡಿದು ಬೆಣ್ಣೆಯನ್ನು ತೆಗೆಯುವ ರೀತಿ. ಹಾಗಾಗಿ ಇಲ್ಲಿ ನೀವು ಕೇಳಿ ಸಾಕಾಯಿತು. ಅದು ನಾಗಸೇನನ, ಇದು ನಾಗಸೇನನ, ಕಿವಿ ನಾಗಸೇನನ, ಕಣ್ಣು ನಾಗಸೇನನ, ಯಾವುದು ನಾಗಸೇನ ಅಲ್ಲ ಅಂತ ಅಂದ್ಬಿಟ್ರಲ್ಲ. ಹಾಗಾದರೆ ನಾಗಸೇನ ಅನ್ನೋದೇ ಇಲ್ಲ, ಅದು ಸುಳ್ಳು ಅಂತ ಮಿಲಿಂದ ಹೇಳ್ಬಿಡ್ತಾನೆ. ಇನ್ನು ಈಗ ನಾಗಸೇನ ಪ್ರೂವ್ ಮಾಡಬೇಕು, ತಾನು ಏನು ಹೇಳಿದೆ ಅದನ್ನು ಪ್ರೂವ್ ಮಾಡಬೇಕು, ಉದಾಹರಣೆ ಕೊಡಬೇಕು. ಅದಕ್ಕೆ ಗುಂಡಪ್ಪ ಹೇಳೋದು ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಅಂತ. ಉದಾಹರಣೆ ಕೊಟ್ಟು ಹೇಳಿದಾಗ ಸುಲಭವಾಗತ್ತೆ. ಇನ್ನು ಉದಾಹರಣೆ ಇನ್ಯಾವುದೋ ಉದಾಹರಣೆ ಅಲ್ಲ, ಅವನು ರಾಜನಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ. ಅದು ನೋಡ್ತಾನೆ, ಅಲ್ಲಿ ರಥ ಇರುತ್ತೆ, ಆಬ್ವಿಯಸ್ಲಿ ರಾಜ ರಥದಲ್ಲಿ ಬರುವಂಥವನು, ದಿನನಿತ್ಯ ಬಳಕೆ ಮಾಡುವಂಥದ್ದು, ಅದು ಕಣ್ಣೆದುರಿಗೆ ಕಾಣುವಂಥದ್ದು. ಹಾಗಾಗಿ ಅವನಲ್ಲಿ ನಾಗಸೇನ ಶುರು ಮಾಡ್ತಾನೆ. ರಥದ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಕೇಳಕ್ಕೆ ಶುರು ಮಾಡ್ತಾನೆ. ಈಗ ಪ್ರಶ್ನೆ ಏನಂತ ನೋಡೋಣ, ಪ್ರಶ್ನೆ ಮತ್ತು ಉತ್ತರ ಏನಂತ ನೋಡೋಣ. ರಥ ಎಂದರೆ ಯಾವುದು? ದಂಡವು ರಥವೇ? ಇಲ್ಲ ಭಂತೆ. ಅಕ್ಷವು ರಥವೇ? ಇಲ್ಲ ಭಂತೆ. ಚಕ್ರವು ರಥವೇ? ಇಲ್ಲ ಭಂತೆ. ಹಾಗಾದರೆ ಕಟ್ಟಿರುವ ಹಗ್ಗಗಳು ರಥವೇ? ಇಲ್ಲ ಬಂತೆ. ಲಗಾಮು ರಥವೇ? ಇಲ್ಲ ಬಂತೆ. ಚಾವಟಿ ರಥವೇ? ಇಲ್ಲ ಬಂತೆ. ಮಹಾರಾಜ, ದಂಡ, ಚಕ್ರಗಳು, ಅಕ್ಷ ಇತ್ಯಾದಿ ಎಲ್ಲವನ್ನೂ ಒಂದೆಡೆ ಸೇರಿಸಿದರೆ ರಥವೇ? ಇಲ್ಲ ಬಂತೆ. ದಂಡಾದಿಗಳನ್ನು ಬಿಟ್ಟು ರಥವಿದೆಯೇ? ಇಲ್ಲ ಬಂತೆ. ನಿಮ್ಮನ್ನು ಕೇಳಿ ಕೇಳಿ ನಾನು ದಣಿದೆ, ಆದರೆ ರಥವು ಎಲ್ಲಿದೆ ಎಂಬುದು ಮಾತ್ರ ಗೊತ್ತಾಗುತ್ತಿಲ್ಲ. ಹಾಗಾದರೆ ರಥ ಎಂಬುದು ಕೇವಲ ಶಬ್ದ ಮಾತ್ರವೇ? ಮಿಲಿಂದ, ಇಲ್ಲ ಬಂತೆ. ನೀವು ರಥವಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದೀರಿ. ಹೇಗೆ ಮಿಲಿಂದ ನಾಗಸೇನಂಗೆ ನೀವು ಸುಳ್ಳು ಹೇಳ್ತಿದ್ದೀರಿ, ಅದಿಲ್ಲ ಇದಿಲ್ಲ ಅಂದರೆ ಸುಳ್ಳು ಅಂತ ಅಂದ್ಬಿಟ್ನೋ, ಹಾಗೆ ಇಲ್ಲಿ ನಾಗಸೇನ ಮಿಲಿಂದಂಗೆ ಹೇಳ್ತಾ ಇದ್ದಾನೆ, ನೀವು ಸುಳ್ಳು ಹೇಳ್ಬಿಟ್ರಿ, ಅದು ಯಾವ ಪಾರ್ಟ್ಸು ಕೂಡ ಅದು ರಥ ಅಲ್ಲ ಅನ್ನೋ ಹಾಗಿದ್ರೆ ಅದು ಹಾಗಾದರೆ ರಥವೇ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ನಾಗಸೇನ ಹೇಳ್ತಾನೆ. ಇಲ್ಲಿ ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೀನಿ ಉದಾಹರಣೆ ವಿಷಯಕ್ಕೆ ಅಂತ ಬಂದಾಗ, ಪ್ರತಿಯೊಂದು ವಿಷಯವೂ ಕೂಡ ಅದನ್ನು ನಾವು ಅನ್ವಯಿಸಿಕೊಳ್ಳುವಾಗ ಮತ್ತು ಪ್ರಶ್ನೆ ಮಾಡುವಾಗ ನಾನು ಯಾರು ಅನ್ನುವುದು, ಅಂದರೆ ನಾನು ಯಾರು ಇನ್ ದ ಸೆನ್ಸ್, ನಾನು ಸನ್ಯಾಸಿನ, ಸಂಸಾರಿನ, ನನಗಿನ್ನೂ ಮದುವೆ ಆಗಿದೆಯಾ, ಮದುವೆ ಆಗಿಲ್ವಾ, ನೂರಾರು ವಿಷಯಗಳಲ್ಲಿ ಒಬ್ಬನಿಗಿಂತೊಬ್ಬ ಭಿನ್ನವಾಗಿರ್ತಾನೆ. ಪರಿಸ್ಥಿತಿಗಳು ಭಿನ್ನವಾಗಿರುತ್ತೆ, ಮತ್ತು ಅವನ ವೃತ್ತಿಗಳು ಭಿನ್ನವಾಗಿರುತ್ತೆ. ಒಬ್ಬ ಸೈನ್ಸ್ ಓದಿರ್ತಾರೆ, ಮತ್ತೊಬ್ಬರು ಕಲೆಯಲ್ಲಿರ್ತಾರೆ, ಇನ್ನೊಬ್ಬರು ಕಾಮರ್ಸ್ ಓದಿರ್ತಾರೆ, ತಮ್ಮದೇ ವೃತ್ತಿಗಳಲ್ಲಿರ್ತಾರೆ, ತಮ್ಮದೇ ಜೀವನಾನುಭವ ಇರುತ್ತೆ. ಇದೆಲ್ಲವೂ ಇದ್ದಾಗ ಎಲ್ಲ ಉದಾಹರಣೆಗಳು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಸತ್ಯವನ್ನು ಹೇಳುವ ರೀತಿ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಯಾಕೆ ಅಧ್ಯಾತ್ಮ ಅಂತ ಬಂದಾಗ 1 to 1 ಇದ್ದಾಗ ಪೂರಕವಾಗುತ್ತೆ ಅಂದರೆ, ಎದುರಿಗೆ ಇರುವ ವ್ಯಕ್ತಿಯ ಸಂಸ್ಕಾರವೇನು, ಹಿನ್ನೆಲೆವೇನು ಅರ್ಥ ಮಾಡಿಕೊಂಡು ಗುರು ಅವನಿಗೆ ತಕ್ಕಂತೆ ಉಪದೇಶ ಮಾಡ್ತಾನೆ. ಹಾಗಾಗಿ ಇಲ್ಲಿ ಭಂತೆ ನಾಗಸೇನ ಎದುರುಗಡೆ ಮಿಲಿಂದ ಇರಲಿಲ್ಲ, ಒಬ್ಬ ಮಾಮೂಲಿ ಪಾಮರ ಇದ್ದ ಅಂದಿದ್ರೆ ಬಹುಶಃ ಅವನು ರಥದ ಉದಾಹರಣೆ ಕೊಡ್ತಿರ್ಲಿಲ್ಲ, ಅವನು ಎತ್ತಿನ ಗಾಡಿ ಉದಾಹರಣೆ ಕೊಡ್ತಿದ್ದಾನೆ. ಯಾಕೆಂದರೆ ಅವನು ಕಣ್ಮುಂದೆ ಕಾಣೋದು ಎತ್ತಿನ ಗಾಡಿ ಆಗಿನ ಕಾಲಕ್ಕೆ ತಗೊಳ್ಳೋದಾದರೆ. ಅದೇ ಈಗಿನ ಕಾಲಕ್ಕಿಂತ ಬಂದಾಗ ನಾವು ಕಾರೋ ಬೈಕೋ ಮತ್ತೊಂದು ತಗೊಳ್ಬೇಕಾಗತ್ತೆ. ಹಾಗೆ ಉದಾಹರಣೆಗಳು ಅನ್ವಯಿಸೋದು ನಮ್ಮ ಹಿನ್ನೆಲೆಗೆ ತಕ್ಕಂತೆ ಯಾಕೆ ಬಳಸ್ತಾರೆ ಗುರುಗಳು ಅಂದರೆ, ತಿಳಿದವರು ಅಂತಂದರೆ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸುಲಭವಾಗಲಿ ಅಂತ. ಅಲ್ಲಿ ನಾಗಸೇನಿಗೆ ಮಿಲಿಂದ ಪ್ರಶ್ನೆ ಕೇಳ್ದ,
ಅದು ಕಣ್ಣು ನಾಗಸೇನನ, ಕಿವಿ ನಾಗಸೇನನ, ಅಂಗಾಂಗಗಳು ನಾಗಸೇನನ ಅಂತೆಲ್ಲ ಕೇಳಿದ ಹಾಗೆ ಇಲ್ಲಿ ನಾಗಸೇನ ಮಿಲಿಂದನಿಗೆ ರಥದ ಉದಾಹರಣೆ ಕೊಡ್ತದೆ. ಯಾಕೆಂದರೆ ಅದು ಅವನಿಗೆ ಅವನ ಜೀವನದಲ್ಲಿ ತುಂಬ ಎದುರಿಗೆ ಕಣ್ಣಿಗೆ ಕಾಣುವಂತಹ, ಅನುಭವಕ್ಕೆ ಬರುವಂತಹ ಮತ್ತು ಅವನು ಬಳಸುವಂತಹ ವಸ್ತುವೇ ಆದ್ದರಿಂದ ಅದನ್ನೇ ಉದಾಹರಣೆಯಾಗಿ ತಗೊಂಡಾಗ ಅರ್ಥ ಮಾಡಿಸೋಕ್ಕೆ ಸುಲಭವಾಗುತ್ತೆ. ಹೇಗೆ ಅವಯವಗಳ ಮೇಲೆ ರಥವೆಂಬ ಸನ್ನೆ ಇದೆಯೋ ಹಾಗೆ ಸ್ಕಂದಗಳ ಆಧಾರದ ಮೇಲೆ ಒಂದು ಸತ್ಯವನ್ನು ಗುರುತಿಸಲಾಗುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ದ ನೋಡಿ ನಾಗಸೇನ. ಮೊದಲು ಬಾಯಿ ಮುಚ್ಚಿಸ್ತಾ, ಮಿಲಿಂದರನ್ನ ಬಾಯಿ ಮುಚ್ಚಿಸ್ತಾ, ತನ್ನದೇ ರೀತಿಯ ಪ್ರಶ್ನೆಯಲ್ಲಿ ರಥವನ್ನು ಕೊಟ್ಟು ಬಾಯಿ ಮುಚ್ಚಿಸ್ತಾ. ಆದರೆ ಉತ್ತರ ಬೇಕಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾನೆ ಸನ್ನೆ ಮತ್ತು ಸ್ಕಂದಗಳ ಆಧಾರದ ಮೇಲೆ ಸತ್ಯ ಆಧಾರಿತವಾಗಿರುತ್ತೆ. ನಾವು ನೋಡುವ ಬಗೆ, ಸನ್ನೆ ಅಂದರೆ ದೃಷ್ಟಿಕೋನ ಅಂತ. ಇದು ನಾವು ಪಾಲಿ ಭಾಷೆಯಲ್ಲಿ, ಆಗಿನ ಭಾಷೆಯನ್ನೇ ಬೌದ್ಧ ಧರ್ಮದಲ್ಲಿ ಬಳಸಿದ್ರಿಂದ ಕೆಲವೊಂದಕ್ಕೆ ವಿವರಣೆ ಕೊಡಬೇಕಾಗಿ ಬರುತ್ತೆ. ಅದು ಸಂಬಂಧಪಟ್ಟಂತಹ ಎಷ್ಟೋ ಪಾಲಿ ಪದಗಳೇನಿದೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಸಂಬಂಧಪಟ್ಟಿದ್ದಾಗಿ ವಿವರಣೆಗೆ ಪ್ರಜ್ಞಾಪಾರಮಿತ ಸೂತ್ರವನ್ನು ವಿವರಿಸುವಾಗ ಆದಷ್ಟರಲ್ಲಿ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ಸ್ಕಂದ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ಮೊದಲು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ರೂಪ, ವೇದನ, ಸನ್ನೆ, ಸಂಖರ, ವಿಜ್ಞಾನ, ಈ ಪಂಚಸ್ಕಂದಗಳು ನಮ್ಮನ್ನು ಯಾವುದು ಹೇಗಿದೆಯೋ ಹಾಗೆ ನೋಡೋದಕ್ಕೆ ಅಡ್ಡಿಯಾಗತ್ತೆ. ಈ ಪಂಚಸ್ಕಂದಗಳು ಅಂದರೆ ನಾವು ಅಂಟಿಕೊಳ್ಳುವುದು, ನಾಮರೂಪಕ್ಕೆ ಅಂಟಿಕೊಳ್ಳುವುದು, ನನಗೊಂದೇ ತಿಳಿದಿದೆ ಆ ತಿಳಿಯೋದಕ್ಕೆ ಅಂಟಿಕೊಳ್ಳುವುದು. ಈ ರೀತಿ ಅಂಟಿಕೊಳ್ಳುವುದರಿಂದ ನಮಗೆ ದುಃಖ ಉಂಟಾಗತ್ತೆ. ಮತ್ತು ಹೇಗಿದೆಯೋ ಹಾಗೆ ನಮಗೆ ಸತ್ಯವನ್ನು, ಜಗತ್ತನ್ನು, ವ್ಯಕ್ತಿಗಳನ್ನು, ವಿಷಯವನ್ನು ನೋಡೋದಕ್ಕೆ ಕಷ್ಟವಾಗತ್ತೆ. ನಮ್ಮದೇ ದೃಷ್ಟಿಕೋನದಲ್ಲಿ ಅಥವಾ ನಮ್ಮದೇ ಪೂರ್ವಾಗ್ರಹ ಪೀಡಿತ ಮನಸ್ಸಿನಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಹಾಗೆ ನೋಡಿ ಇದು ಹೀಗೇನೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಇಂಥ ಪ್ರದೇಶದಿಂದ ಬಂದವರು ಹೀಗೆ, ಇಂಥ ಭಾಷೆಯವರು ಹೀಗೆ, ಇಂಥ ಮತದವರು, ಧರ್ಮದವರು ಹೀಗೆ, ಇಂಥ ಏರಿಯಾದವರು ಹೀಗೆ, MD ಹೀಗೆ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೀಗೆ, ನಮ್ಮದೇ ಒಂದಷ್ಟು ಅಕ್ಯುಮುಲೇಷನ್ ಮಾಡ್ತೀವಿ. ಆ ಅಕ್ಯುಮುಲೇಷನ್ಗೆ ನಾವು ಅಂಟ್ಕೊಂಡ್ಬಿಡ್ತೀವಿ. ಆ ರೀತಿ ಅಂಟಿಕೊಳ್ಳುವುದು ನಮಗೆ ದುಃಖವನ್ನು ನೀಡುತ್ತೆ ಅಂತ ಇಲ್ಲಿ ನಾಗಸೇನ ಹೇಳ್ತಾ ಇದ್ದಾನೆ. ದುಃಖವನ್ನು ನೀಡುತ್ತೆ, ಹೆಚ್ಚಾಗಿ ಅದು ನಮಗೊಂದು ನಾಮರೂಪವನ್ನು ಕೊಡುತ್ತೆ. ಈ ಸ್ಕಂದಗಳಿಂದಾಗಿ ನಮಗೆ ಇದು ಹೀಗೆ ಎನ್ನುವಂತಹ ಅಭಿಪ್ರಾಯ ಮೂಡುತ್ತೆ ಅಂತ ಹೇಳ್ತೇನೆ. ನಾನು ಯಾಕೆ ಮತ್ತೆ ದುಃಖ ಕಂಟಿನ್ಯೂ ಮಾಡಿದೆ ಅಂದರೆ, ಯಾಕೆ ತಿಳ್ಕೊಬೇಕಿತ್ತು, ಇದರಿಂದ ಪ್ರಯೋಜನ ಅದು ಏನು ಅನ್ನೋದಕ್ಕೆ ಬಂದಾಗ, ಬೌದ್ಧರ ಇದೇನಂತಂದರೆ, ಬುದ್ಧನ ಥಿಯರಿ ಏನು ಅಂತಂದರೆ, ಅಥವಾ ಅವನ ಉಪದೇಶ ಏನು ಅಂತಂದರೆ, ನಮ್ಮ ಈ ಪಂಚಸ್ಕಂದಗಳಿಗೆ ನಾವು 5ಕ್ಕೆ ಅಂಟಿಕೊಳ್ಳುವುದರಿಂದ, ನಾಮರೂಪಗಳಿಗೆಲ್ಲ ಅಂಟಿಕೊಳ್ಳುವುದರಿಂದ, ಸನ್ನೆಗೆ, ವಿಜ್ಞಾನಕ್ಕೆ, ದೃಷ್ಟಿಕೋನಕ್ಕೆಲ್ಲ ಅಂಟಿಕೊಳ್ಳುವುದರಿಂದ, ವಿಜ್ಞಾನ ಅಂದರೆ ನಮಗಿರುವ ಮಾಹಿತಿ ಅಂತ, ಇದಕ್ಕೆಲ್ಲ ಅಂಟಿಕೊಳ್ಳುವುದರಿಂದ ನಮಗೆ ದುಃಖ ಉಂಟಾಗತ್ತೆ. ಯಾವ ರೀತಿ ದುಃಖ ಉಂಟಾಗತ್ತೆ ಅದು ಮತ್ತೆ ಬುದ್ಧ ಹೀಗೆ ಹೇಳ್ತಾನೆ: ಹುಟ್ಟು ದುಃಖಕರ, ಮುಪ್ಪು ದುಃಖಕರ, ರೋಗ ದುಃಖಕರ, ಸಾವು ದುಃಖಕರ, ಅಹಿತಕ್ಕೆ ಅಂಟಿಕೊಳ್ಳುವುದು ದುಃಖಕರ, ಹಿತದಿಂದ ದೂರವಾಗುವುದು ದುಃಖಕರ, ಆಸೆ ನಿರಾಸೆಯಾದಾಗ ದುಃಖಕರ. ಈ ರೀತಿಯಾಗಿ ನಮ್ಮ ಪಂಚಸ್ಕಂದಗಳಿಂದ ನಮಗೆ ದುಃಖ ಉಂಟಾಗತ್ತೆ ಅಂತ ಬುದ್ಧ ಹೇಳ್ತಾನೆ. ಇದು ಒಂದಕ್ಕೊಂದು ಯಾಕೆ ಪೂರಕ, ಇದು ನಮಗೆ ಯಾಕೆ ತಿಳ್ಕೊಳ್ಬೇಕು ಅನ್ನೋದನ್ನು ಪ್ರಜ್ಞಾಪಾರಮಿತ ಸೂತ್ರದಲ್ಲಿ ಸವಿಸ್ತಾರವಾಗಿ ಅದರ ಬಗ್ಗೆ ಮಾತಾಡೋದ್ರಿಂದ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಮಿಲಿಂದ ಮತ್ತು ನಾಗಸೇನನಿಗೆ ಮೀಸಲಾಗಿ ಇಟ್ಕೊಳ್ತಾ ಇದ್ದೀನಿ. ಯಾರಿಗೆ ಪ್ರಜ್ಞಾಪಾರಮಿತದಲ್ಲಿ ಮತ್ತಷ್ಟು ತಿಳ್ಕೊಳ್ಳೋ ಆಸಕ್ತಿ ಇರುತ್ತೋ ಅವರು ಆ ವಿಡಿಯೋನ ನೋಡ್ಬೋದು. ಹೇಗೆ ಅವಯವಗಳ ಮೇಲೆ ರಥವೆಂಬ ಸನ್ನೆ ಇದೆಯೋ ಹಾಗೆ ಸ್ಕಂದಗಳ ಆಧಾರದ ಮೇಲೆ ಒಂದು ಸತ್ವವನ್ನು ಗುರುತಿಸಲಾಗುತ್ತದೆ. ಈಗ ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕಿರೋದು, ನಾಮರೂಪಗಳಿಗೆ ನಾವು ಅಂಟಿಕೊಳ್ಳುವುದರಿಂದ ನಮಗೆ ದೇಹಾಭಿಮಾನ ಉಂಟಾಗುತ್ತೆ ಅಥವಾ ಅಭಿಮಾನ ಉಂಟಾಗುತ್ತೆ. ಈ ಅಭಿಮಾನ ಉಂಟಾದಾಗ ಅಭಿಮಾನ ನಮಗೇನು ಮಾಡುತ್ತೆ, ಮಮಕಾರವನ್ನು ಹೆಚ್ಚಿಸುತ್ತೆ. ನಾನು, ನನ್ನದು ಎನ್ನುವ ಭಾವ ಹೆಚ್ಚುತ್ತೆ. ನಮಗದು ಸುಖಕ್ಕೂ ಕಾರಣವಾಗುತ್ತೆ, ದುಃಖಕ್ಕೂ ಕಾರಣವಾಗುತ್ತೆ. ಸುಖ ದುಃಖವನ್ನು ಮೀರಬೇಕು ಅಂತ ಬಯಸುವವರು ನಾನು ನನ್ನದು ಎನ್ನುವುದನ್ನು ಬಿಡಬೇಕು. ಈ ನಾನು ನನ್ನದನ್ನು ಬಿಡಬೇಕು ಅಂದರೆ ಅದಕ್ಕೆ ಮೊದಲು ಅಡ್ಡಿ ಬರೋದು ನಮಗೆ ಅಭಿಮಾನ. ಈ ಅಭಿಮಾನ ಮೊದಲು ನಮಗೆ ಶುರುವಾಗೋದು ದೇಹಾಭಿಮಾನದಿಂದ. ಅದಕ್ಕೆ ಮೊದಲು ದೇಹದಿಂದ ಶುರು ಮಾಡ್ದ. ಈ ಕಣ್ಣು ನಾನಲ್ಲ, ಕಿವಿ ನಾನಲ್ಲ ಅಂತ ಶುರು ಮಾಡ್ದ. ನಾಮರೂಪಗಳಂತ ಬಂದಾಗ ರಥವನ್ನು ಉದಾಹರಣೆ ಕೊಟ್ಟರು. ಸೊ ಇಲ್ಲಿ ದೇಹಾಭಿಮಾನ ಹಾಗೆ ರಥ ಎನ್ನುವ ನಾನು ನನ್ನದು ಎನ್ನುವ ವಸ್ತುಗಳು, ಇದರ ಅಭಿಮಾನವನ್ನು ಬಿಡಬೇಕು. ಅಂಟಿಕೊಳ್ಳುವುದು ಬಿಡಬೇಕು, ವಸ್ತುಗಳಿರಬಾರ್ದು ಅಂತಲ್ಲ. ಅಂಟಿಕೊಳ್ಳುವುದು ಬಿಡಬೇಕು, ವಸ್ತುಗಳಿರಬೇಕು. ವಸ್ತುಗಳು ವಸ್ತುಗಳೇ ಎನ್ನುವ ಭಾವ ನಮಗಿರಬೇಕು. ನಾನು ನನ್ನದು ಅನ್ನೋ ಅಭಿಮಾನದಿಂದ ನಮಗೆ ಯಾವ ರೀತಿಯ ಸುಖ ದುಃಖಗಳ ತೊಳ್ಳಾಟವಾಗುತ್ತೋ ಇದರ ನಿವಾರಣೆ ಬೇಕು ಅಂದರೆ ಮೊದಲು ನಮಗೆ ಈ ಮಿಲಿಂದ ಮತ್ತು ನಾಗಸೇನನ ಚರ್ಚೆ ಇದೆಯಲ್ಲ, ಇದು ನಮ್ಮಲ್ಲಿ ಆಗಬೇಕು. ನಾನು ಯಾರು, ಇದುವೇ ನಾನಾ, ಇದರ ಹೊರತಾಗೂ ನಾನಿದ್ದೀನ
ಅಥವಾ ನಾನು ಇರುವುದರಿಂದ ಇವೆಲ್ಲವೂ ಮೂಡಿದೆಯಾ? ಇವೆಲ್ಲವೂ ಮೂಡಿದೆಯಾ ಇನ್ ದ ಸೆನ್ಸ್, ಉದಾಹರಣೆ, ನಮಗೀಗ ಒಂದು ಒಳ್ಳೆ ಸಂಬಳ ಇದೆ ಅಂತ ಅನ್ಕೊಳ್ಳೋಣ. ಆಗ ನನಗೆ ಮನೆ ಮಾಡುವ ಬಯಕೆ ಬರುತ್ತೆ. ಬಯಕೆ ಬಂದಾಗ ಅದನ್ನು ಪೂರ್ಣಗೊಳಿಸುವ ಪ್ರಯತ್ನವೂ ನನಗೆ ಮೂಡುತ್ತೆ. ನನಗೆ ಅಷ್ಟು ಸಂಬಳ ಇಲ್ಲ, ದುಡಿಮೆ ಇಲ್ಲ ಅಂದಾಗ ಮನೆ ಮಾಡುವ ಬಯಕೆ ಕೊರಗಾಗಿ ಉಳ್ಕೊಳ್ಳುತ್ತೆ. ಯಾವಾಗ ನನಗೆ ಡಿಸೈರ್ ಜೊತೆಗೆ ಪರ್ಚೇಸಿಂಗ್ ಕೆಪಾಸಿಟಿ ಇರುತ್ತೆ, ಆಗ ನನ್ನ ಮೈಂಡ್ ವರ್ಕ್ ಮಾಡೋ ರೀತಿ ಬೇರೆ, ಥಾಟ್ಸ್ ಮೂಡೋ ರೀತಿ ಬೇರೆ. ನಾನು ಎಲ್ಲಿ ನೋಡ್ಬೋದು ಸೈಟು, ಅದೇನು, ನನ್ನ ಬಜೆಟ್ ಎಷ್ಟಿದೆ, ಎಷ್ಟು ನಂಗೆ ಲೋನ್ ಅಪ್ರೂವಲ್ ಆಗುತ್ತೆ, ಹೀಗೆ ನಾವು ಯೋಚನೆ ಮಾಡುವ ರೀತಿ ಬದಲಾಗ್ತಾ ಹೋಗುತ್ತೆ. ಆಗ ನನಗೆ ಒಂದು ಮನೆ ಆಗುತ್ತೆ. ಅದಾಗದೆ ನನ್ನದು ಎನ್ನುವ ಮನೆ ನನಗಿನ್ನೂ ಇರೋದಿಲ್ಲ. ನನ್ನ ಶಕ್ತಿಯಿಂದಾಗಿ ನನಗೆ ನನ್ನದು ಎನ್ನುವ ಮನೆ ಬರುತ್ತೆ. ಈ ಶಕ್ತಿ ನನ್ನ ವ್ಯಕ್ತಿತ್ವದಲ್ಲಿ ನಾನು ದುಡಿದುಕೊಂಡ ಶಕ್ತಿ ಅದು. ನಾನು ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಕೆಲಸಕ್ಕೆ ಸೇರ್ಕೋತೀನಿ, ಸೇವಿಂಗ್ಸ್ ಮಾಡ್ತೀನಿ, ಇದೆಲ್ಲ ಗುಣಗಳೆಲ್ಲ ಸೇರಿ ನನಗೆ ಮನೆ ತೆಗೆದುಕೊಳ್ಳುವಂತಹ ಒಂದು ಅವಕಾಶ ಸಿಗುತ್ತೆ. ಮನೆ ತಗೊಂಡಾಗ ನಾನು ಒಂದು ಮನೆಯ ಒಡೆಯ. ಈ ನಾನು ಒಂದು ಮನೆಯ ಒಡೆಯ ಅಂತ ಬರಬೇಕು ಅಂದರೆ ಅಲ್ಲಿ ಹಿಂದೆ ಇಷ್ಟೆಲ್ಲ ವಿಷಯಗಳಾಗಿರಬೇಕು. ಚಿಕ್ಕ ವಯಸ್ಸಿನ ಚೆನ್ನಾಗಿ ಓದಿರಬೇಕು, ಕೆಲಸಕ್ಕೆ ಹೋಗಿರಬೇಕು, ನಾನಾ ಕಾರಣಗಳೆಲ್ಲ ಸೇರಿ ಕೊನೆಗೆ ನಾನು ಒಂದು ಮನೆಯ ಒಡೆಯ ಅಂತಾಗತ್ತೆ. ಇದಕ್ಕೆ ಇಷ್ಟೆಲ್ಲ ಕಾರಣಗಳಿರುತ್ತೆ. ಹಾಗೆ ನಾವಿಲ್ಲಿ ಈ ನಾನು ಎನ್ನುವುದು, ನಾನು ಮನೆಯ ಒಡೆಯಾಗಿ ಇಷ್ಟೆಲ್ಲ ಕಾರಣಗಳಿದೆ. ಹೀಗೆ ನಾವು ಸುಮ್ಮನೆ ಯೋಚನೆ ಮಾಡ್ತಾ ಹೋಗೋಣ ನಮ್ಮ ಜೀವನದಲ್ಲಿ. ನಾನು ಇಂಥವ್ನು, ನಾನು ಅಂಥವ್ನು ಅಂದ್ಕೊಂಡ ತಕ್ಷಣ ಅದಕ್ಕೆ ಎಷ್ಟೆಲ್ಲ ಕಾರಣಗಳು ಪೂರಕವಾಗಿದೆ. ನಾನು ಇಂಥವ್ನಲ್ಲ, ಇಂಥದ್ದು ಅಲ್ಲ ಅನ್ನೋದಕ್ಕೂ ಎಷ್ಟು ಕಾರಣಗಳು ಪೂರಕವಾಗಿದೆ. ಇದನ್ನು ನಾವು ಚಿಂತನ ಮಂಥನ ಮಾಡಿದಾಗ ನಮ್ಮಲ್ಲಿ ಮೂಡುವಂಥ ಹಲವಾರು ಅನವಶ್ಯಕ ಚಿಂತನೆಗಳು, ಅನವಶ್ಯಕ ಕಲ್ಪನೆಗಳು ನಮ್ಮಿಂದ ದೂರವಾಗ್ತಾ ಹೋಗುತ್ತೆ. ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ. ಮನಸ್ಸು ಸ್ಥಿರವಾಗದ ಹೊರತು ಯೋಗ ಸಾಧ್ಯವಿಲ್ಲ. ಪ್ರಾಪಂಚಿಕತೆಯೇ ಮನಸ್ಸನ್ನು ಚಂಚಲಗೊಳಿಸುವುದು. ಮನಸ್ಸನ್ನು ಒಂದು ಹಣತೆಯ ಬೆಂಕಿಗೆ ಹೋಲಿಸಬಹುದು. ಆ ಜ್ವಾಲೆ ಸಂಪೂರ್ಣ ನಿಶ್ಚಲವಾಗಿದ್ದಾಗ ಯೋಗ ಸಿದ್ಧಿಸಿದೆ ಎನ್ನಬಹುದು. ಪರಮಹಂಸರು ಹೇಳಿದ್ದನ್ನು ಅದಕ್ಕೆ ಕೋಟ್ ಮಾಡ್ತಾ ಇರೋದು. ನಾವು ಯೋಗ, ಧ್ಯಾನ, ಅಧ್ಯಾತ್ಮ ಇದೆಲ್ಲ ಅಂದ್ಕೊಳ್ಳುವಾಗ ನಾವು ಮನಸ್ಸು ಸ್ಥಿರವಾಗಿಲ್ಲ, ನನ್ನ ಮನಸ್ಸಿನ್ನು ಚಂಚಲವಾಗಿದೆ ಅಂತಂದರೆ ಯೋಗ, ಧ್ಯಾನ, ಶಾಂತಿ, ನೆಮ್ಮದಿ ದಕ್ಕೋದಿಲ್ಲ. ಈ ಮನಸ್ಸು ಮೊದಲು ನೆಮ್ಮದಿ ಆಗಬೇಕು ಅಂದರೆ ಮೊದಲು ನಾನು, ನನ್ನದು, ನನ್ನದಲ್ಲದ್ದು, ಇದರ ನಡುವಿನ ಅಭಿಮಾನ ಯಾವ ರೀತಿ ಕೆಲಸ ಮಾಡುತ್ತೆ, ಇದು ನಮಗೆ ಬೇಸಿಕ್ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಯೋಗ, ಧ್ಯಾನ ನಮಗೆ ದಕ್ಕಲ್ಲ. ಅದು ನಮಗೆ ಅರಿವಾಗಬೇಕು ಅಂದರೆ ಈ ರೀತಿಯ ಪ್ರಶ್ನೆಗಳು ನಮ್ಮನ್ನು ನಾವು ಮತ್ತೆ ಮಾಡ್ಕೊಳ್ಬೇಕು. ನಾಗಸೇನಿಗೆ ಮೇಲಿಂದ ಪ್ರಶ್ನೆ ಮಾಡ್ದ, ಅದನ್ನು ನಾಗಸೇನ ಉತ್ತರ ಕೊಟ್ಟ, ಆ ಉತ್ತರ ನನ್ನದೇ ಆಗ್ಬಿಡ್ತು ಅಂತ ಹೇಳೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ನಾನೇ ಮೇಲಿಂದ ನಮ್ಮಲ್ಲಿ ಪ್ರಶ್ನೆ ಮಾಡ್ಕೊಂಡು ನಮ್ಮಲ್ಲೇ ನಾಗಸೇನ ಉತ್ತರ ಕೊಡ್ತಾನೆ. ಅದನ್ನು ನಾವು ನಮ್ಮಲ್ಲೇ ಮತ್ತೆ ಮತ್ತೆ ಕೇಳ್ಕೊಳ್ಬೇಕಾದಂತಹ ಪ್ರಶ್ನೆ. ನಾಶವುಳ್ಳ ವಸ್ತುಗಳ ಸತ್ಯತೆ ಕಂಡು ಬರುವ ತನಕ ಬೋಧ ಉಂಟಾಗಲಾರದು. ಖಡಾಖಂಡಿತವಾಗಿ ಹೇಳ್ಬಿಟ್ರು, ನಾಶವಾಗುವ ವಸ್ತುದ ಸತ್ಯ ತಿಳಿ. ಏನು ನಾಶವಾಗುವ ವಸ್ತುದ ಸತ್ಯ ತಿಳಿಬೇಕು ಅಂದರೆ ಇದು ನಿತ್ಯಾನಿತ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ. ಇದು ಅನಿತ್ಯವಾದದ್ದು. ಇವತ್ತಿರುತ್ತೆ, ನಾಳೆ ಹೋಗ್ಬಿಡುತ್ತೆ. ಅದಕ್ಕೆ ಅಂಟಿಕೊಳ್ಳಬಾರದು. ಪಡ್ಕೋಬಾರ್ದು ಅಂತಲ್ಲ, ಪ್ರಯತ್ನ ಪಡಬಾರ್ದು ಅಂತಲ್ಲ, ಅಂಟಿಕೊಳ್ಳಬಾರದು. ಅಂಟಿಕೊಳ್ಳದೆ ಅದನ್ನು ಅನುಭವಿಸೋದನ್ನು ಕಲಿಬೇಕು. ಅದಕ್ಕೆ ಅಲ್ಲಿ ಹೇಳೋದು ನಾಗಸೇನ, ಶೂರಸೇನ ಅಂತೆಲ್ಲ ಹೆಸರಿಟ್ಬಿಡ್ತಾರಪ್ಪ. ಆದರೆ ಇದು ವ್ಯವಹಾರಕ್ಕೆ ಮಾತ್ರ. ಅಲ್ಲಿ ಮೊದಲೇ ಕುರುಹು ಕೊಡ್ತಾನೆ ನಾಗಸೇನ. ಮೇಲಿಂದ ನಿಮ್ಮ ಹೆಸರೇನು ಅಂತ ಕೇಳಿದಾಗ ನನ್ನ ಹೆಸರು ನಾಗಸೇನ. ಆದರೆ ಈ ನಾಗಸೇನ ವ್ಯಕ್ತಿ ಇಲ್ಲ, ನಾನೇ ನಾಗಸೇನ ಅಲ್ಲ. ನಾಗಸೇನ ಎನ್ನುವುದು ವ್ಯವಹಾರಕ್ಕೆ ಮಾತ್ರ. ಅದು ಬೇಕು. ನಾನು ಬಂತೆ, ನೀನು ಮಹಾರಾಜ, ನಾನು ಊರಿಗೆ ಬರ್ತೀನಿ, 10 ಜನ ಸೇರ್ತಾರೆ, ಅವ್ರಿಗೆ ಹಿತೋಪದೇಶ ಮಾಡ್ತಿರ್ತಾರೆ, ಧಮ್ಮದ ಪ್ರಚಾರ ಪ್ರಸಾರ ಮಾಡ್ತಾರೆ, ಭಿಕ್ಷೆಗೆ ಹೋದಾಗ ಭಿಕ್ಷೆ ಪಡಿತಾರೆ, ಇದೆಲ್ಲವೂ ಇದೆ. ಆದರೆ ಇದು ವ್ಯವಹಾರಕ್ಕೆ ಮಾತ್ರ. ಒಳಗೆ ನಾಗಸೇನನು ಇಲ್ಲ. ಈ ವ್ಯವಹಾರದ ಅರ್ಥವನ್ನು ನಾವು ತಿಳ್ಕೊಂಡಿಲ್ಲ ಅಂದರೆ ಅಂಟಿಕೊಳ್ಳದೆ ಇರುವುದು ಹೇಗೆ ಅನ್ನೋದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೆಲ್ಲಿ ಬಂತಸೇನ ವ್ಯವಹಾರಕ್ಕೆ ಮಾತ್ರ ಅಂತ ಹೇಳ್ತಾನೆ. ರಥವೇ ಇಲ್ಲ, ಇದೆ, ರಥ ಇದೆ. ಆದರೆ ಎಲ್ಲವೂ ಸೇರಿ ರಥವಾಗಿದೆ ಹೊರತು ಅದಕ್ಕೆ ನಾವು ಅಂಟಿಕೊಳ್ಳದೆ ಇರಬೇಕು. ಅದರ ಅರಿವು ನಮಗಿರಬೇಕು. ಎಲ್ಲವೂ ಸೇರಿ ರಥ, ಎಲ್ಲವೂ ಸೇರಿ ಈ ಪ್ರಪಂಚ, ಎಲ್ಲವೂ ಸೇರಿ ಈ ಸಮಾಜ, ಎಲ್ಲರೂ ಸೇರಿ ಒಂದು ಕುಟುಂಬ, ಎಲ್ಲವೂ ಸೇರಿ ನಾನು, ಎಲ್ಲ ರೀತಿಯ ಭಾವನೆಗಳು, ತೊಳಲಾಟಗಳು ಸೇರಿ ನನಗೆ ಅಶಾಂತಿ, ಎಲ್ಲ ರೀತಿಯ ಶಾಂತಿ, ನೆಮ್ಮದಿ, ಸೌಹಾರ್ದತೆ ಇವೆಲ್ಲವೂ ಸೇರಿ ನನಗೆ ಸುಖ. ಈ ಎಲ್ಲವೂ ಸೇರಿ ಉಂಟಾಗ್ತಿರುತ್ತೆ, ಯಾವುದೋ ಒಂದರಿಂದ ಆಗ್ತಿರಲ್ಲ. ಹಾಗಾಗಿ ಈ ರಥ ಮತ್ತು ಅಲ್ಲಿ ದೇಹದ ಇದರ ಉದಾಹರಣೆ ಯಾಕೆ ಬೇಕು ಅಂದರೆ ಇದು ಕಲೆಕ್ಟಿವ್ ಆಗಿದೆ. ಇಡೀ ಪ್ರಪಂಚ ಕಲೆಕ್ಟಿವ್ ಆಗಿದೆ. ಕಲೆಕ್ಟಿವ್ ಆಗಿ ಕಾಣುವುದೇನಿದೆ ಅದನ್ನೇ ಸತ್ಯ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಅರಿವಿರಬೇಕು, ಇದು ಕಲೆಕ್ಟಿವ್ನೆಸ್ಸಿಂದ ಆಗಿರುವಂಥದ್ದು, ಒಂದರಿಂದಲೇ ಸಾಧ್ಯವಿಲ್ಲ.
ನನ್ನೊಬ್ಬನಿಂದ ಈ ಪ್ರಪಂಚ ನಡೆಯೋಕ್ಕೆ ಸಾಧ್ಯವಿಲ್ಲ, ಯಾರೊಬ್ಬರಿಂದನೂ ಪ್ರಪಂಚ ನಡೆಯೋಕ್ಕೆ ಸಾಧ್ಯವಿಲ್ಲ. ಅವರೆಲ್ಲರೂ ಸೇರಿ ನಾವು ಪ್ರಪಂಚವನ್ನು ನಡೆಸ್ತಾ ಇದ್ದೀವಿ, ಒಂದಕ್ಕೊಂದು ಅವಲಂಬನೆಗೊಂಡಿದೆ. ಹೀಗೆ ಹಲವಾರು ರೀತಿ ನಾವು ಇದನ್ನು ನೋಡ್ಕೊಳ್ತಾ ಹೋಗ್ಬೋದು. ನೀವು ಸಂಸಾರದಲ್ಲಿದ್ದರೆ ದೋಷವೇನೂ ಇಲ್ಲ. ಒಂದು ಕೈಯಲ್ಲಿ ನಿಮ್ಮ ಕರ್ತವ್ಯವನ್ನು ಮಾಡಿ, ಮತ್ತೊಂದು ಕೈಯಲ್ಲಿ ಭಗವಂತನನ್ನು ಭದ್ರವಾಗಿ ಹಿಡಿದುಕೊಳ್ಳಿ. ಕರ್ತವ್ಯಗಳು ತೀರಿದ ನಂತರ ಎರಡೂ ಕೈಗಳಿಂದ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಿರಿ. ಇದಕ್ಕಿಂತ ಸರಳವಾಗಿ ಬಹುಶಃ ಇನ್ಯಾರ ಹೇಳಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಹೇಳಿದರೆ ಪರಮಹಂಸರು. ಒಂದು ಕೈಯಲ್ಲಿ ಭಗವಂತನ ಹಿಡ್ಕೊ, ಒಂದು ಕೈಯಲ್ಲಿ ಕರ್ತವ್ಯ ಮಾಡು. ಸಂಸಾರದಲ್ಲಿ ದೋಷ ಏನೂ ಇಲ್ಲ. ನಿಭಾಯಿಸ್ತಾ ನಿಮ್ಮ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಪ್ರೀತಿಯಿಂದ ಅವುಗಳನ್ನ ಪಾಲಿಸ್ಕೊಂಡು ಅದರ ಮಧ್ಯವೇ ನಾವು ಭಗವಂತನನ್ನು ಕಾಣ್ತಾ ಹೋಗಬೇಕು. ಕಾಯಕವೇ ಕೈಲಾಸ ಅಂತ ಹಾಗೆ ನಾವು ಅದನ್ನು ನಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾ ನಮ್ಮ ಕರ್ಮದ ಆಚರಣೆಯಲ್ಲಿ ಭಗವಂತನ ನೆನಪಲ್ಲಿಟ್ಕೊಂಡು ಕರ್ಮಯೋಗವನ್ನು ಆಚರಿಸಬೇಕು. ಅದು ಆಗಬೇಕು ಅಂತಂದರೆ ನಾವು ಇಲ್ಲಿ ರಥ ಅಂದರೆ ಏನು, ನಾಗಸೇನ ಆ ವ್ಯಕ್ತಿಯನ್ನು ಇದನ್ನ, ಆ ವ್ಯಕ್ತಿ ಯಾವುದರಿಂದೆಲ್ಲ ಆಗಿದೆ, ಇದರ ಅರಿವು ನಮಗೆ ಇರಬೇಕು. ಆಗ ನಮಗೆ ಸ್ಕಂದಗಳಿಂದ ನಮಗೆ ಸಮಸ್ಯೆ ಆಗಲ್ಲ, ಅಂಟಿಕೊಳ್ಳುವುದರಿಂದ ನಮಗೆ ಸಮಸ್ಯೆ ಆಗಲ್ಲ. ಯಾವಾಗ ನಾವು ಅಂಟಿಕೊಳ್ಳೋದಿಲ್ಲ, ಮನಸ್ಸು ಸ್ವಲ್ಪ ಹದವಾಗುತ್ತೆ. ಆಗ ನಮಗೆ ಯೋಗ ಮತ್ತು ಧ್ಯಾನ ದಕ್ಕುತ್ತೆ. ಮೌನದಲ್ಲಿ ಮುಳುಗಿ ಬಿಟ್ಟರೆ ಪ್ರಪಂಚದ ವ್ಯವಹಾರ ಹೇಗೆ ಸಾಧ್ಯ? ತುಂಬ ಸೊಗಸಾಗಿ ಪ್ರಶ್ನೆ ಕೇಳ್ತಾರೆ ರಮಣ ಮಹರ್ಷಿಗೆ. ಅದಕ್ಕವರು ಹೇಳ್ತಾರೆ, ಹೇಗೆ ಹೆಣ್ಣುಮಕ್ಕಳು ತಲೆ ಮೇಲೆ ಕೊಡ ಇಟ್ಕೊಂಡು ಹೋಗ್ತಿರ್ಬೇಕಾರೆ, ನೀರು ತುಂಬಿಸ್ಕೊಂಡು ವಾಪಸ್ ಹಳ್ಳಿ ಕಡೆ ಹೋಗ್ತಿರ್ಬೇಕಾರೆ ಅವ್ರು ಏನೇ ಹೆಂಗಳೆಯರು ಮಾತಾಡ್ಕೊಂಡು ಹೋಗ್ತಿದ್ರು, ಅವರ ನಿಗಾ ಇಲ್ಲಿರುತ್ತೆ, ಮಡಿಕೆ ಬೀಳ್ದಿರೋ ಹಾಗೆ ನಿಗಾ ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ನಮ್ಮ ಕರ್ತವ್ಯಗಳಲ್ಲಿ ತೊಡಕೊಂಡಿದ್ದಾಗ ನಮ್ಮ ಧ್ಯಾನ ಅಲ್ಲಿರಬೇಕು, ಭಗವಂತನ ಕಡೆಗಿರಬೇಕು, ಮೌನದ ಕಡೆಗಿರಬೇಕು. ಹೊರಗೆ ಮಾತು, ಒಳಗೆ ಮೌನವಿರಬೇಕು. ಯಾಕೆಂದರೆ ಮಾತಾಡದೆ ಪ್ರಪಂಚ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂಬಂಧಗಳು, ಹಲವಾರು ಕೆಲಸಗಳೆಲ್ಲ ಮಾಡ್ಕೊಂಡಿರ್ತೀವಲ್ಲ, ನಾನು ಮೌನವ್ರತ ಆಚರಿಸ್ತೀನಿ ಅಂತಂದರೆ ಸಾಧ್ಯ ಆಗಲ್ಲ. ಅದಕ್ಕೆ ಮತ್ತೊಂದನ್ನು ಮೀಸಲಾಗಿ ಇಟ್ಕೋಬೇಕಾಗತ್ತೆ. ಹಾಗಂತ ಅದು ನಮಗೆ ಇಡೀ 6 ದಿನ ಅನವಶ್ಯಕವಾಗೆಲ್ಲ ಮಾತಾಡಿ, ಕಿರಿಚಾಡಿ, ಮಾತಲ್ಲಿ ನೋಯಿಸಿ, ಮತ್ತೊಂದೆಲ್ಲ ಮಾಡಿ ವಾರಕ್ಕೊಂದಿನ ಮೌನವ್ರತ ಮಾಡಿದ್ರೆ ಅದು ನಮಗೂ ಪ್ರಯೋಜನಕ್ಕಿಲ್ಲ, ಇನ್ನೊಬ್ರಿಗೂ ಪ್ರಯೋಜನಕ್ಕಿಲ್ಲ. ಹಾಗಾದರೆ ಮೌನವನ್ನು ಆಚರಿಸೋದು ಹೇಗೆ ಅಂದರೆ, ಹೊರಗಿಂದ ಮಾತು, ಒಳಗಿಂದ ಮೌನ. ಅದನ್ನು ರಮಣ ಮಹರ್ಷಿ ಹೀಗೆ ಹೇಳಿದ್ದಾರೆ, ನಾವು ಹೇಗೆ ಕೊಡ ಹಿಡ್ಕೊಂಡು ಹೆಂಗಳೆಯರು ಹೋಗ್ತಿರ್ಬೇಕಾದ್ರೆ ಅದು ಬ್ಯಾಲೆನ್ಸ್ ಮಾಡೋದನ್ನು ಮರೀದೇನೆ ಮಾತಿನಲ್ಲಿ ತೊಡಗಿರ್ತಾರೆ. ಹಾಗೆ ನಾವು ಹೊರಗೆ ಮಾತಾಡ್ತಿದ್ರೆ ಅಂದರೆ ಚಟುವಟಿಕೆಯಲ್ಲಿ ತೊಡಗಿದ್ದಾಗ, ನಮ್ಮ ಕರ್ತವ್ಯಗಳಲ್ಲಿ ತೊಡಗಿದ್ದಾಗ ನಮ್ಮ ನಿಗಾ ಮೌನದ ಕಡೆಗೆ ಇರಬೇಕು, ನಮ್ಮ ನಿಗಾ ಧ್ಯಾನದ ಕಡೆಗೆ ಇರಬೇಕು, ನಮ್ಮ ನಿಗಾ ಭಗವಂತನ ಕಡೆಗೆ, ಸತ್ಯದ ಕಡೆಗೆ ಇರಬೇಕು. ಅದನ್ನು ನಾವು ವಿಚಲಿತರಾಗಬಾರ್ದು. ಅದರ ಕಡೆಗೆ ಇದ್ದಾಗ ಬದುಕೋಕ್ಕೂ ಸಾಧ್ಯ. ನಾವು ಸಂಸಾರಿಯಾಗಿರ್ಬೋದು, ಸನ್ಯಾಸಿಯಾಗಿರಬಹುದು. ಹೊರಗಿಂದ ಸಂಸಾರಿ, ಒಳಗೆ ಸನ್ಯಾಸಿ ಆಗೋದಕ್ಕೆ ಸಾಧ್ಯ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಮುನಿಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗಡೆ ಎಲ್ಲ ಕೆಲಸಗಳು ಮಾಡ್ತಿರ್ಬೇಕು, ಒಳಗೆ ಸಕಲ ವಿರಕ್ತಿ. ಅದು ನಾನು ಮಾಡ್ದೇನೋ ಭಾವ ಇರಲ್ಲ, ಹೀಗಾಗ್ಬೇಕಿತ್ತು ಹಾಗಬೇಕಂತ ಕೊರಗಿರಲ್ಲ. ತಪ್ಪಾಯ್ತಾ ಸರಿ ಮಾಡ್ಕೊಳ್ತಾ ಮುಂದೆ ಹೋಗ್ತಾ ಇರ್ತೀವಿ. ಸರಿ ಆಯಿತು ಅಂತ ಹೆಮ್ಮೆ ಪಡ್ಕೊಂಡಿರಲ್ಲ, ಮತ್ತಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂದಾಗ್ತೀವಿ. ಯಾವಾಗ ಅಂದರೆ ಒಳಗೆ ಸಕಲ ವಿರಕ್ತಿ ಇರಬೇಕು, ಹೊರಗೆ ನಮಗೆ ಕಾರ್ಯಧ್ಯಾನ ಇರಬೇಕು, ಒಳಗೆ ಉದಾಸೀನ ಇರಬೇಕು. ನಾನು ಮಾಡಿದೇನೋ ಅಹಂಕಾರ ಬಿಡಬೇಕು ಅಂತ ಗುಂಡಪ್ಪ ಹೇಳ್ತಾರೆ. ನಮಗೆ ಮಿಲಿಂದ ಮತ್ತು ನಾಗಸೇನನ ಪ್ರಶ್ನೆ ನಾವು ಪದೇ ಪದೇ ಕೇಳ್ಕೋಬೇಕಾಗಿರುತ್ತದೆ. ಇದನ್ನೇ ಗ್ರೀಕವರು ಕೂಡ ಅಥೆನ್ಸಲ್ಲಿ ಶಿಪ್ ಆಫ್ ಥೀಸಿಸ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ ಅದನ್ನು. ಅಲ್ಲೊಬ್ಬ ಥೀಸಿಯಸ್ ಅನ್ನೋ ಒಬ್ಬ ವ್ಯಕ್ತಿ, ದೊಡ್ಡ ಪುರಾಣ ಕತೆ, ಗ್ರೀಕ್ ಪುರಾಣ ಕತೆ. ಥೀಸಿಯಸ್ ಅನ್ನೋ ವ್ಯಕ್ತಿ ಹಡಗಿನಲ್ಲಿ ಒಂದಷ್ಟನ್ನು ಪಾರು ಮಾಡ್ಕೊಂಡು ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಅದರ ಪ್ರತೀಕವಾಗಿ ಮತ್ತೆ ಜನ ಎಲ್ಲ ಆ ವರ್ಷದ ನೆನಪಿಗೆ ಆ ಥೀಸಿಯಸ್ನ ಶಿಪ್ನ ತಗೊಂಡು ಆ ಜಾಗಕ್ಕೆ ಹೋಗಿ ಬಂದು ಮಾಡೋದು. ಬಳಕೆ ಆಗ್ತಾ ಒಂದಷ್ಟು ಸ್ಪೇರ್ ಪಾರ್ಟ್ಸ್ ಎಲ್ಲ ಹಾಳಾಗ್ತಿರುತ್ತೆ, ಮತ್ತೆ ಸರಿ ಮಾಡ್ತಿರ್ಬೇಕಲ್ಲ. ಹಾಗೆ ಒಂದು ಕಟ್ಟಿಗೆ ಹೋಯ್ತಾ, ಮರದ ಕಟ್ಟಿಗೆ ಅತ್ತಿಗೆ ಮತ್ತೊಂದು ಹಾಕು, ಹೀಗೆ ಮಾಡ್ತಾನೆ ಇರ್ತಾರೆ. ಆಗ ಪ್ಯಾರಾಡಾಕ್ಸ್ ಹುಟ್ಟುತ್ತೆ. ಇಲ್ಲಿ ಥೀಸಿಯಸ್ನ ಶಿಪ್ ಯಾವುದು? ಆತ ಅವತ್ತು ತೊಗೊಂಡೋಗಿದ್ದ ಶಿಪ್ಪಲ್ಲಿ ಅಲ್ಲೆಲ್ಲಿ ರಿಪೇರಿ ಆಗ್ತಿದೆ ಅಂದಾಗ ನಾವು ಹೊಸ ನಾವು ಇದನ್ನು ಬಳಸ್ತಾ ಇದ್ದೀವಿ, ವಸ್ತುಗಳನ್ನ ಬಳಸ್ತಿದ್ದೀವಿ. ಅಲ್ಲಿ ಇದಿರುತ್ತೆ, ದೊಡ್ಡದಾಗಿ ಬಟ್ಟೆ ಹಾಕೋದನ್ನು ಗಾಳಿ ಬಂದಾಗ ಮುಂದಕ್ಕೆ ಹೋಗಿ ಮಾಡಿರ್ತಾರೆ. ಅಲ್ಲಿ ಹೊಟ್ಟಿರುತ್ತೆ, ಅಲ್ಲಿ ನೀರು ತಳ್ಳೋಂಥದ್ದಿರುತ್ತೆ. ಹಲವಾರು ವಸ್ತುಗಳಿಂದ ಒಂದು ಹಡಗಾಗಿರುತ್ತೆ. ಅದು ಒಂದೊಂದೇ ಹಾಳಾಗ್ತಾ ಹೋದಾಗ ನೀವು ಸರಿ ಮಾಡ್ತಾ ಬೇರೆ ಪಾರ್ಟ್ಸ್ ಹಾಕ್ತಾ ಹೋಗ್ತಿದ್ದೀರ ಅನ್ನಂಗಿದ್ರೆ, ಇದು ಥೀಸಿಯಸ್ನ ಶಿಪ್ ಆಗಿ ಉಳ್ಕೊಂಡಿದೆಯಾ ಅನ್ನೋ ಒಂದು ಪ್ಯಾರಾಡಾಕ್ಸ್ನ ಕ್ರಿಯೇಟ್ ಮಾಡ್ತಾರೆ. ನಮಗೂ ಅಷ್ಟೇ ಅಲ್ವಾ, ಸಾಮಾನ್ಯ ಈಗ ಹುಟ್ಟಿದಾಗ ನಮಗೊಂದು ಹೆಸರಿರ್ತಾರೆ, ನಾವು ಇಷ್ಟಿರ್ತೀವಿ, ಗರ್ಭದಿಂದ
ಹೊರಗೆ ಬಂದಿರ್ತೀವಿ. ಆಗಿನ ಚರ್ಮ ನಮ್ಗೆ ಇವಾಗಿಲ್ಲ, ಆಗಿನ ಮಾಂಸಖಂಡ ನಮ್ಗೆ ಇವಾಗಿಲ್ಲ, ಆಗಿನ ಕೂದಲು ನಮ್ಗೆ ಇವಾಗಿಲ್ಲ, ಎಷ್ಟೋ ವಿಷಯಗಳು ನಮ್ಮಲ್ಲಿಲ್ಲ. ಮತ್ತು ಅವಾಗ ಎಷ್ಟು ಮುಗ್ಧವಾಗಿರ್ತೀವಿ. ಇವತ್ತು ನಾವು ಯಾವ ರೀತಿ ಆಗಿರ್ತೀವಿ ನಮ್ಮನ್ನು ನಾವೇ ನೋಡ್ಕೊಳ್ಬೇಕು. ಅದ್ಯಾವುದು ಇವತ್ತು ನಮ್ಮಲ್ಲಿ ಅಂಥವು ಇಲ್ಲ. ಹಾಗಾದರೆ ನಾನು ನಿಜವಾಗ್ಲೂ ಯಾರು? ಯಾರಿಗೆ ಹೆಸರಿಟ್ರು? ಹೆಸರಿಟ್ಟಿದ್ದು ಯಾರಿಗೆ? ನಿಜವಲ್ಲ ಆ ಹೆಸರಿನ ವ್ಯಕ್ತಿ ಇವತ್ತು ಹಾಗೆ ಇದನ್ನ ನಾವು ಯೋಚನೆ ಮಾಡ್ತಾ ಹೋದಾಗ ವ್ಯಾವಹಾರಿಕವಾಗಿ ಇದನ್ನು ಎಷ್ಟು ಇಟ್ಕೊಳ್ಬೇಕು, ವ್ಯಾವಹಾರಿಕದಿಂದ ನಾವು ಪಾರಮಾರ್ಥದ ಕಡೆಗೆ ಹೋಗುವುದು ಹೇಗೆ, ಇದೆಲ್ಲಕ್ಕೂ ತುಂಬ ಸಹಾಯಕಾರಿಯಾಗುತ್ತೆ. ಇದನ್ನು ಶಿಪ್ ಆಫ್ ಥೀಸಿಯಸ್ ಹೆಸರಲ್ಲೇ ಕಿರಣ್ ರಾವ್ ಅವರು ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ರು. ತುಂಬ ಸೊಗಸಾಗಿದೆ. ನನ್ನ ನೆಚ್ಚಿನ ಸಿನಿಮಾಗಳಲ್ಲಿ ಅದು ಕೂಡ ಒಂದು. ಇದೇ ರೀತಿಯ ವಿಷಯಗಳನ್ನ ಇಟ್ಕೊಂಡು ಇದೇ ಹೀಗೆ ಮಿಲಿಂದ ಮತ್ತು ನಾಗಸೇನನ ನಡುವಿನ ವಾದ ವಿವಾದಗಳಿದೆ, ಮತ್ತು ಶಿಪ್ ಆಫ್ ಥೀಸಿಯಸ್ ಪ್ಯಾರಾಡಾಕ್ಸ್ ಅಂತ ಏನು ಕರಿತೀವಿ, ಇದೆಲ್ಲ ರೀತಿಯ ಹಲವಾರು ವಿಷಯಗಳನ್ನು ಪರಿಗಣಿಸಿ ಅದನ್ನು ಕಥೆಯ ಮುಖಾಂತರ ಹೇಳುವಂತಹ ಪ್ರಯತ್ನ ಬಂದು ಶಿಪ್ ಆಫ್ ಥೀಸಿಯಸ್ ಅಂತ ಕಿರಣ್ ರಾವ್ ಅವರು ನಿರ್ಮಾಣ ಮಾಡಿದಂತಹ ಸಿನಿಮಾ. ನನ್ನ ನೆಚ್ಚಿನ ಸಿನಿಮಾಗಳಲ್ಲಿ ಅದು ಒಂದು. ಅದು ಯೂಟ್ಯೂಬ್ನಲ್ಲೇ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ನಿಮಗೆ ಆಸಕ್ತಿ ಇದ್ದರೆ ಶಿಪ್ ಆಫ್ ಥೀಸಿಯಸ್ ಸಿನಿಮಾನ ನೋಡಿ. ಮತ್ತು ಪ್ರತಿಯೊಬ್ಬರು ನಮ್ಮಲ್ಲೇ ನಾನು ಯಾರು, ಇವೆಲ್ಲವೂ ಸೇರಿ ನಾನು, ಇದು ಹೊರತಾಗಿಯೂ ನಾನು, ಅಥವಾ ಇವೆಲ್ಲವೂ ಇದೆ ಅದು ವ್ಯಾವಹಾರಿಕವೇನ, ಒಳಗಡೆ ಪಾರಮಾರ್ಥ ಬೇರೆ ಇದೆಯಾ, ವ್ಯಾವಹಾರಿಕವಾಗಿ ಬದುಕುತ್ತಲೇ ಪಾರಮಾರ್ಥಿಕವನ್ನು ಕಂಡುಕೊಳ್ಳುವುದು ಹೇಗೆ, ಇದನ್ನು ನಮ್ಮಲ್ಲೇ ಮಿಲಿಂದ ಮತ್ತು ನಾಗಸೇನಂತೆ ಪ್ರಶ್ನೋತ್ತರ ಮಾಡಿಕೊಳ್ತಾ ಮತ್ತೊಂದು ದಿನ ಮತ್ತಷ್ಟು ಮಿಲಿಂದನ ಮತ್ತು ನಾಗಸೇನನ ಪ್ರಶ್ನೆ ಉತ್ತರಗಳಿಂದ ಸಿಗ್ತೀನಿ. ನಮಸ್ಕಾರ.